ನಿನ್ನ ಬೆಳಕು ನನಗೆ ಪರಿಚಿತ ಎಂದನು ಮುರಿನ್. ನೀನು ಸಾಧಾರಣ ಮಿನು ಅಲ್ಲ ಮಗಳೇ, ನೀನು ಚಂದ್ರಜನಿತ. ಚಂದ್ರಜನಿತ ಅಂದರೆ ಕೇಳಿದಳು ಲುಮಾ. ಮುರಿನ್ ವಿವರಿಸಿದನು, ಬಹುಕಾಲ ಹಿಂದೆ ಚಂದ್ರನು ಸಮುದ್ರವನ್ನು ಪ್ರೀತಿಸಿದ. ಅವರ ಪ್ರೀತಿ ಇತ್ಯರ್ಥವಾಗಿ ಒಂದು ಬೆಳ್ಳಿಯ ಮೊತ್ತವಾಯಿತು. ಆ ಮೊತ್ತ ಸಮುದ್ರವನ್ನು ತಲುಪಿದಾಗ ಅದು ಸಾವಿರಾರು ಬೆಳಕಿನ ಮೀನುಗಳಾಗಿ ವಿಭಜಿತವಾಯಿತು. ಅವುಗಳು ಕನಸುಗಳ ರಕ್ಷಕರು ಮತ್ತು ಮಾಂತ್ರಿಕತೆದ ಪ್ರತಿನಿಧಿಗಳು. ಕಾಲಕ್ರಮೇಣ ಹಲವರು ತಮ್ಮ ಮೂಲವನ್ನೇ ಮರೆಯಿದ್ದರು. ಆದರೆ ಕೆಲವರು ಇನ್ನೂ ಚಂದ್ರದ ಬೆಳಕನ್ನು ಹೊತ್ತುಕೊಂಡಿದ್ದರು. ಆಗ ನನಗೆ ಏಕೆ ಈ ಕರೆಯಂತೆ ಅನಿಸುತ್ತಿದೆ? ಲುಮಾ ಕೇಳಿದಳು. ಏಕೆಂದರೆ ಚಂದ್ರ ಕಳೆದು ಹೋಗುತ್ತಿದೆ, ಉತ್ತರಿಸಿದನು ಮುರಿನ್. ಕಡಲ ಆಳದಲ್ಲಿ ಮರೆತ ಮಾಂತ್ರಿಕತೆ ಇರುವ ಕಿಂಕಿಣಿ ಪಾತಾಳ ಎಂಬ ತೊಳಲಿನಲ್ಲಿ ಅಂಧಕಾರ ಹುಟ್ಟುತ್ತಿದೆ. ಆ ಅಂಧಕಾರವನ್ನು ಮುಚ್ಚಬಲ್ಲದು ಕೇವಲ ಒಂದು ಚಂದ್ರಜನಿತನೇ. ಮುರಿನ್ನ ಮಾರ್ಗದರ್ಶನದಲ್ಲಿ ಧೈರ್ಯಶಾಲಿ ಜೆಲಿಫಿಶ್ ವೆಲ್ ಮತ್ತು ಚಿನ್ನದ ನಖವಿರುವ ಶರ್ಮಿಷ್ಠ ಕಿರಿದೆಯಾದ ಕಬ್ಬಿಣಿ ಪಿಂಚ್ ಅವರೊಂದಿಗೆ ಲುಮಾ ಒಂದು ಸಾಹಸಕ್ಕೆ ಹೊರಟಳು.